ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಈ ಹಿಂದಿನ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಒಂದು ಪ್ರಶ್ನೆ ಕೇಳಿದ್ರು. ನೀವೇನೋ ಸಿಜೆಪಿಯ ದೊಡ್ಡ ಅಸ್ತ್ರವನ್ನ ಬಿಜೆಪಿ ಕಿತ್ತುಕೊಂಡು ಬಿಡ್ತು, ಪ್ರಧಾನ್ ರಾಜೀನಾಮೆ ಪಡೆಯುವ ಮೂಲಕ ಅವರ ಹೋರಾಟ ಮುಂದುವರಿಯದಂತೆ ಬಿಜೆಪಿ ನೋಡ್ಕೊಳ್ತು ಅಂತ ಹೇಳ್ತಾ ಇದ್ದೀರಿ. ಆದರೆ ಸಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದು ಟ್ರೈಲರ್ ಮಾತ್ರ, ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ ಅಂತ. ಅದೂ ಅಲ್ಲದೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ತಿದ್ದ ಹಾಗೆ ಈ ಜಿರಳೆಗಳ ಮುಖ್ಯಸ್ಥ ದೀಪ್ಕೆ ಇದ್ದಾನಲ್ಲ, ಅವನೊಂದು ಮಲ್ಕೊಂಡು ವಿಡಿಯೋ ಮಾಡ್ತಾನೆ. ಅದರಲ್ಲಿ ಏನ್ ಹೇಳ್ತಾನೆ ಆತ, ಇದು ನಮಗೆ ಮೊದಲ ಯಶಸ್ಸಷ್ಟೇ, ನಾವಿನ್ನೂ ಸಾಗುವಂತಹ ದಾರಿ ಬಹಳ ದೂರ ಇದೆ, ದೊಡ್ಡ ದೊಡ್ಡ ಟಾರ್ಗೆಟ್ ಇದೆ ಅನ್ನುವ ರೀತಿಯಲ್ಲಿ ಆತ ಮಾತನಾಡ್ತಾನೆ. ಹಾಗಾದರೆ ಮಿತ್ರರೇ, ಈ ಜಿರಳೆಗಳ ಉಪಟಳ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತಾ? ಮುಂದೆ ಇವರ ಟಾರ್ಗೆಟ್ ಯಾವುದಾಗಿರಬಹುದು? ಈ ಬಗ್ಗೆ ಅನೇಕರಿಗೆ ಪ್ರಶ್ನೆ ಇದೆ, ಕೆಲವರಿಗೆ ಆತಂಕ ಕೂಡ ಇದೆ. ಇದರ ಜೊತೆಗೆ ಇನ್ನು ಕೆಲವರು ವ್ಯಾಲಿಡ್ ಆದಂತಹ ಇನ್ನೊಂದು ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ. ಈಗೇನೋ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರಲ್ಲ, ಅವರು ರಾಜೀನಾಮೆ ಪತ್ರದಲ್ಲಿ ಏನು ಹೇಳಿದ್ದಾರೆ? ನಾನು ದೇಶ ವಿರೋಧಿಗಳ ಕೈಗೆ ಪ್ರತಿಭಟನೆ ಹೋಗ್ತಾ ಇರುವುದನ್ನು ಗಮನಿಸಿದ್ದೀನಿ, ದೇಶ ವಿರೋಧಿಗಳ ಕೈ ಮೇಲಾಗಬಾರದು, ಎಲ್ಲೂ ಕೂಡ ವೈಲೆನ್ಸ್ ಆಗಬಾರದು, ಅದಕ್ಕೋಸ್ಕರವಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರತಿಷ್ಠೆಯ ಪ್ರಶ್ನೆಯೇ ಇಲ್ಲ, ನಮಗೆ ದೇಶವೇ ಮುಖ್ಯ ಅಂತೆಲ್ಲ ಹೇಳಿಬಿಟ್ಟಿದಾರಲ್ಲ. ಇದು ಮುಂದಿನ ದಿನಗಳಲ್ಲಿ ನೆಗೆಟಿವ್ ಆಗೋದಿಲ್ವಾ? ಇದೇ ಒಂದು ಟ್ರೆಂಡ್ ಆದಂತಾಗೋದಿಲ್ವಾ? ಹೀಗೂ ಕೂಡ ಕೆಲವರು ಪ್ರಶ್ನೆ ಕೇಳಿದ್ರು. ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಸಿಜೆಪಿಯ ನೆಕ್ಸ್ಟ್ ಟಾರ್ಗೆಟ್ ಏನು? ಜಿರಳೆ ಪಕ್ಷ ಮುಂದೇನ್ ಮಾಡುತ್ತೆ? ಅವರು ರಾಜಕೀಯಕ್ಕೆ ಬರ್ತಾರಾ ಅಥವಾ ಇದೇ ರೀತಿಯ ಹೋರಾಟಗಳನ್ನ ಮಾಡ್ಕೊಳ್ತಾ ಯಾವುದೋ ಪಕ್ಷದ ಬಿ ಟೀಮ್ ಆಗಿ ಕೆಲಸ ಮಾಡ್ತಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಈ ಸಿಜೆಪಿ ಪಕ್ಷ ನೆಕ್ಸ್ಟ್ ಯುಪಿಗೆ ಪ್ರವೇಶ ಮಾಡುತ್ತೆ. ಉತ್ತರ ಪ್ರದೇಶ ಅವರ ಮುಂದಿನ ಟಾರ್ಗೆಟ್ ಆಗಿರುತ್ತೆ. ಈ ಇಡೀ ಹೋರಾಟ ರೂಪುಗೊಂಡಿದ್ದೇ ಉತ್ತರ ಪ್ರದೇಶ ಮತ್ತು ಪಂಜಾಬ್ಗಾಗಿ. ಅದರಲ್ಲಿ ನೀವು ಯಾವುದೇ ಡೌಟ್ ಇಟ್ಕೋಬೇಡಿ. ಯಾಕೆ ಗೊತ್ತಾ? ಅರವಿಂದ್ ಕೇಜ್ರಿವಾಲ್ಗೆ ಈ ಹಿಂದೆ ಜೈಲಿಗೆ ಹೋಗಿದ್ರಲ್ಲ, ಅದಕ್ಕಿಂತ ದೊಡ್ಡ ಭಯ ಯಾವಾಗ್ಲಾದ್ರೂ ಆಗಿದ್ರೆ ಅದು ಆಮ್ ಆದ್ಮಿ ಪಕ್ಷಕ್ಕೆ ಆಪರೇಷನ್ ನಡೀತಲ್ಲ ಆವಾಗ. ಆಮ್ ಆದ್ಮಿ ಪಕ್ಷ 7 ಜನ ರಾಜ್ಯಸಭಾ ಎಂಪಿಗಳನ್ನು ಕಳೆದುಕೊಂಡಿದೆ. ಅದರಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ಭಯ ಇದೆ. ನೀವೆಲ್ಲ ಅಂದುಕೊಳ್ಬಹುದು ರಾಘವ್ ಚಡ್ಡಾ ಇರಬಹುದು ಅಂತ. ಖಂಡಿತವಾಗ್ಲೂ ಅಲ್ಲ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯನಾಗಿದ್ದಂತಹ ಸಂದೀಪ್ ಪಾಠಕ್ ಯಾವಾಗ ಬಿಜೆಪಿಯನ್ನ ಸೇರ್ಪಡೆಗೊಂಡ್ರು, ಅದನ್ನ ಕೇಜ್ರಿವಾಲ್ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಮ್ ಆದ್ಮಿ ಪಕ್ಷದ ಎಲ್ಲಾ ತಂತ್ರಗಾರಿಕೆಯನ್ನ ನೋಡ್ಕೊಳ್ತಾ ಇದ್ದಿದ್ದು ಇದೇ ಮನುಷ್ಯ. 2022ರಲ್ಲಿ ಪಂಜಾಬನ್ನ ಆಮ್ ಆದ್ಮಿ ಗೆದ್ದುಕೊಳ್ತಲ್ಲ, ಅದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಕೇಳಿದ್ರೆ ಇದೇ ಸಂದೀಪ್ ಪಾಠಕ್. ಯಾವಾಗ ಸಂದೀಪ್ ಪಾಠಕ್ನನ್ನ ಬಿಜೆಪಿ ಸೇರಿಸ್ಕೊಳ್ತು, ಆಗ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ಗೆ ಅನಿಸೋದಕ್ಕೆ ಶುರುವಾಯಿತು, ನೆಕ್ಸ್ಟ್ ಬಿಜೆಪಿಯ ಟಾರ್ಗೆಟ್ ಇರುವಂತಹದ್ದು ಪಂಜಾಬ್ ಅಂತ. ಅದರಲ್ಲಿ ಅವರಿಗೆ ಯಾವುದೇ ಡೌಟ್ಗಳು ಉಳಿದಿಲ್ಲ. ಈಗ ಸಂದೀಪ್ ಪಾಠಕ್ ಹೋಗಿರೋದ್ರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಭಯ ಏನು ಕೇಳಿದ್ರೆ, ಆಮ್ ಆದ್ಮಿ ಪಕ್ಷದ ಎಲ್ಲಾ ಸೀಕ್ರೆಟ್ಗಳು ಕೂಡ ಈ ಸಂದೀಪ್ ಪಾಠಕ್ಗೆ ಗೊತ್ತು. ಆಮ್ ಆದ್ಮಿ ಪಕ್ಷದ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಯಾರನ್ನ ಚುನಾವಣೆಗೆ ನಿಲ್ಲಿಸಬಹುದು, ಯಾವ ಕ್ಷೇತ್ರದಲ್ಲಿ ಅವರ ಬಲಾಬಲ ಏನಿದೆ, ಪ್ರತಿ ಒಂದರ ಮಾಹಿತಿಯೂ ಕೂಡ ಈ ಸಂದೀಪ್ ಪಾಠಕ್ ಬಳಿಯಲ್ಲಿದೆ. ಹೀಗಾಗಿ ಕೇಜ್ರಿವಾಲ್ ಭಯ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಅವರಿಗೆ ಒಂದು ವಿಚಾರ ಪಕ್ಕಾ ಆಗಿದೆ, 2027ರ ಚುನಾವಣೆಯಲ್ಲಿ ಪಂಜಾಬ್ನಲ್ಲಿ ನಮ್ಮನ್ನ ಸೋಲಿಸ್ತಾರೆ ಅಂತ. ಒಂದು ವೇಳೆ ಪಂಜಾಬನ್ನ ಆಮ್ ಆದ್ಮಿ ಪಕ್ಷ ಕಳೆದುಕೊಳ್ತು ಅಂತಂದ್ರೆ, ಈಗ ಟಿಎಂಸಿ ಕೊಲ್ಯಾಪ್ಸ್ ಆಯ್ತಲ್ಲ, ಅದಕ್ಕಿಂತ ವೇಗವಾಗಿ ಇಡೀ ಆಮ್ ಆದ್ಮಿ ಪಕ್ಷ ಕೊಲ್ಯಾಪ್ಸ್ ಆಗುತ್ತೆ. ಅದು ಯಾಕೆ ಎತ್ತ ಅಂತ ನಾನೀಗ ಹೆಚ್ಚಿಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಮುಂದೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅದ್ರ ಬಗ್ಗೆ ವಿವರಿಸಿ ಹೇಳ್ತೀನಿ. ಮಿತ್ರರೇ, ಇದನ್ನ ಅರ್ಥ ಮಾಡಿಕೊಂಡಿರುವಂತಹ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಈಗ ಹೇಗಾದ್ರೂ ಮಾಡಿ ಪಂಜಾಬನ್ನ ಉಳಿಸ್ಕೊಳ್ಬೇಕು, ಆ ರಣತಂತ್ರವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯನ್ನ ಎದುರಿಸಿ ಗೆಲ್ಲೋದಿದೆಯಲ್ಲ, ಅದು ನೀರಿನ ವಿರುದ್ಧವಾಗಿ ಈಜಿದಂತೆ. ಅದು ಅಷ್ಟು ಸುಲಭದ ಕೆಲಸ ಖಂಡಿತವಾಗ್ಲೂ ಅಲ್ಲ. ಹೀಗಿರುವಾಗ ಪಂಜಾಬ್ನಲ್ಲಿ ಬಿಜೆಪಿಗೆ ಯಶಸ್ಸು ಸಿಗದಂತೆ ನೋಡ್ಕೊಳ್ಬೇಕು ಅಂತಂದ್ರೆ ಬಿಜೆಪಿಯನ್ನ ಬೇರೆ ಕಡೆ ಕಟ್ಟಿ ಹಾಕಬೇಕು. ನಿಮಗೆ ನೆನಪಿರಲಿ, 2027ರ ಫೆಬ್ರವರಿಯಲ್ಲಿ ಕೇವಲ ಪಂಜಾಬ್ನಲ್ಲಿ ಮಾತ್ರ ಚುನಾವಣೆ ಬರ್ತಾ ಇಲ್ಲ, ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಉತ್ತರ ಪ್ರದೇಶಕ್ಕೂ ಕೂಡ ಚುನಾವಣೆ ನಡೀತಾ ಇದೆ. ಬಿಜೆಪಿಗೆ ಪಂಜಾಬ್ ಆರ್ ಉತ್ತರ ಪ್ರದೇಶ ಅಂತಂದ್ರೆ ಬಿಜೆಪಿಯ ಆಯ್ಕೆ ಉತ್ತರ ಪ್ರದೇಶವೇ ಆಗಿರುತ್ತೆ. ಪಂಜಾಬ್ನ ಗೆಲುವು ಅವರ 2 ಅಥವಾ 3ನೇ ಚಾಯ್ಸ್ ಆಗಿರುತ್ತೆ. ಪಂಜಾಬ್ ಅನ್ನ ಅವರು ಹೆಚ್ಚು ಫೋಕಸ್ ಮಾಡೋದಿಲ್ಲ. ಅವರ ನಂಬರ್ 1 ಟಾರ್ಗೆಟೇ ಉತ್ತರ ಪ್ರದೇಶ. ಯಾಕೆ ಅಂತಂದ್ರೆ 2029ರಲ್ಲಿ ಪುನಃ ಲೋಕಸಭೆಯನ್ನ ಗೆಲ್ಲಬೇಕು ಅಂತಂದ್ರೆ 2027ರ ಉತ್ತರ ಪ್ರದೇಶದ ಚುನಾವಣೆಯನ್ನ ಗೆಲ್ಲಲೇಬೇಕು. ಒಂದು ವೇಳೆ ಬಿಜೆಪಿಯ ನೆಕ್ಸ್ಟ್ ಜನರೇಷನ್ ಲೀಡರ್ ಅಂತ ಗುರುತಿಸಿಕೊಂಡಿರುವಂತಹ ಯೋಗಿ ಆದಿತ್ಯನಾಥ್ ಈ ಚುನಾವಣೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರೆ ಅದು ರಾಷ್ಟ್ರವ್ಯಾಪಿ ಬಿಜೆಪಿಗೆ ಹಿನ್ನಡೆಗೆ ಕಾರಣ ಆಗ್ಬಿಡುತ್ತೆ. ನನಗನ್ಸುತ್ತೆ ಇದನ್ನ ಕೇಜ್ರಿವಾಲ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಬಿಜೆಪಿಯನ್ನ ಉತ್ತರ ಪ್ರದೇಶದಲ್ಲಿ ಕಟ್ಟಿ ಹಾಕೋದಕ್ಕೆ ಮುಂದೆ ಈ ಜಿರಳೆ ಪಕ್ಷ ಇದೆಯಲ್ಲ, ಉತ್ತರ ಪ್ರದೇಶಕ್ಕೆ ಕಾಲಿಡುತ್ತೆ.
ಈ ಜಿರಳೆ ಪಕ್ಷ ಉತ್ತರ ಪ್ರದೇಶಕ್ಕೆ ಹೋಗೋದ್ರಿಂದ ಬಿಜೆಪಿಗೆ ಏನ್ ನಷ್ಟ ಆಗುತ್ತೆ ಕೇಳಿದ್ರೆ ಮಿತ್ರರೇ, ಸದ್ಯ ಈ ಜಿರಳೆ ಪಕ್ಷ ತನ್ನನ್ನು ತಾನು ಏನಂತ ಗುರುತಿಸಿಕೊಳ್ತಾ ಇದೆ, ನಾನು ಯುವಕರ ಐಕಾನ್, ಯುವಕರ ಪ್ರತಿನಿಧಿಯಾಗಿ ಮಾತನಾಡ್ತಾ ಇದ್ದೀವಿ, ಜನ್ಜಿ ಪಕ್ಷ ನಮ್ಮದು ಅಂತ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಹೇಳಿ ಕೇಳಿ ಉತ್ತರ ಪ್ರದೇಶ ಇದೆಯಲ್ಲ, ಇದು ಇಡೀ ದೇಶದಲ್ಲೇ ಹೆಚ್ಚು ಯುವಕರಿರುವಂತಹ ರಾಜ್ಯ. ಅಲ್ಲಿ 15ರಿಂದ 29 ವಯಸ್ಸಿನ ಯುವಕರ ಸಂಖ್ಯೆ ಎಷ್ಟಿದೆ ಕೇಳಿದ್ರೆ ಬರೋಬ್ಬರಿ 6.74 ಕೋಟಿ ಇದೆ. ಅಂದ್ರೆ ಓವರ್ ಆಲ್ ಜನಸಂಖ್ಯೆಯ 33% ಯುವ ಸಮುದಾಯ ಇದೆ. 2017 ಇರಬಹುದು, 2019 ಇರಬಹುದು, 2022 ಇರಬಹುದು. ಈ ಎಲ್ಲಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಯಶಸ್ಸು ಸಿಗಬೇಕಾದ್ರೆ ಯುವ ಸಮುದಾಯದ ಪಾತ್ರ ಬಹಳ ದೊಡ್ಡದಾಗಿದೆ. ಅಲ್ಲಿನ ಯುವಕರು ಯೋಗಿಯ ಹಿಂದಿದ್ದಾರೆ. ಈ ಜಿರಳೆಗಳು ಉತ್ತರ ಪ್ರದೇಶದಲ್ಲಿ ಬೀಡು ಬಿಟ್ಟು ಅಲ್ಲೊಂದು ಸ್ವಲ್ಪ ಕಾಟ ಕೊಟ್ಟಿದ್ದೆ ಆದ್ರೆ ಬಿಜೆಪಿ ತನ್ನ ಕಂಪ್ಲೀಟ್ ಚುನಾವಣಾ ಪ್ರಚಾರವನ್ನ ಉತ್ತರ ಪ್ರದೇಶಕ್ಕೆ ಸೀಮಿತಗೊಳಿಸುತ್ತೆ. ಪಂಜಾಬ್ ಕಡೆಗೆ ಅಮಿತ್ ಶಾ ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಉದಾಹರಣೆಗೆ ಅಸ್ಸಾಂ, ಬಂಗಾಳ, ಕೇರಳ, ತಮಿಳುನಾಡು ಈ ಎಲ್ಲ ರಾಜ್ಯಗಳಿಗೆ ಒಟ್ಟಿಗೆ ಚುನಾವಣೆ ನಡೀತಲ್ವಾ, ಬಿಜೆಪಿ ಯಾವುದನ್ನ ಫೋಕಸ್ ಮಾಡ್ತು? ಅವರಿಗೆ ಅಸ್ಸಾಂ ಗೆಲ್ತೀವಿ ಅನ್ನುವಂಥದ್ದು ಪಕ್ಕಾ ಇತ್ತು. ಅಸ್ಸಾಂ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ. ನಂತರದಲ್ಲಿ ಬಿಜೆಪಿ ಟೋಟಲಿ ಕಾನ್ಸಂಟ್ರೇಟ್ ಮಾಡಿದ್ದು ಕೇವಲ ಬಂಗಾಳ ಮಾತ್ರ. ಅವರು ತಮಿಳುನಾಡಾಗ್ಲಿ, ಕೇರಳ ಆಗ್ಲಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಬಂಗಾಳದಲ್ಲಿ ಬಿಜೆಪಿಗೆ ಯಾವ ರೀತಿಯಾದಂತಹ ಫೈಟ್ ಇತ್ತೋ ಅದೇ ರೀತಿಯ ಫೈಟ್ ಅನ್ನು ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದೆ ಆದರೆ ಬಿಜೆಪಿ ಸಹಜವಾಗಿ ಉತ್ತರ ಪ್ರದೇಶಕ್ಕೆ ಸೀಮಿತ ಆಗುತ್ತೆ. ಅವರು ಪಂಜಾಬ್ ಕಡೆಗೆ ಬರೋದಿಲ್ಲ ಅನ್ನುವಂತಹ ಒಂದು ಲೆಕ್ಕಾಚಾರ ಆಮ್ ಆದ್ಮಿ ಪಕ್ಷದ ಒಳಗಿದೆ. ಅದಕ್ಕೋಸ್ಕರವಾಗಿ ಈ ಜಿರಳೆಗಳನ್ನ ಇಷ್ಟೆಲ್ಲ ಎತ್ತಿ ಕಟ್ತಾ ಇದ್ದಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಇಲ್ಲೊಂದು ಸಣ್ಣ ಸಮಸ್ಯೆ ಕೂಡ ಇದೆ. ಅದೇನು ಕೇಳಿದ್ರೆ, ಸದ್ಯದ ಮಟ್ಟಿಗೆ ಪಂಜಾಬ್ನಲ್ಲಿ ಬಿಜೆಪಿಗಿಂತ ಶಕ್ತಿಯುತವಾಗಿರುವಂತಹದ್ದು ಕಾಂಗ್ರೆಸ್ ಪಕ್ಷ. ಅವರೇ ಅಲ್ಲಿ ಅಧಿಕೃತ ವಿರೋಧ ಪಕ್ಷವೂ ಕೂಡ ಹೌದು. ಹೀಗಾಗಿ ಕೇಜ್ರಿವಾಲ್ಗೆ ಎಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಕೇವಲ ಬಿಜೆಪಿಯನ್ನ ಎದುರಿಸಿದ್ರೆ ಸಾಲದು, ಕಾಂಗ್ರೆಸ್ ಅನ್ನ ಕೂಡ ಎದುರಿಸಬೇಕು. ಅದಕ್ಕೋಸ್ಕರವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಜಿರಳೆಗಳ ಪ್ರೊಟೆಸ್ಟ್ ಇದೆಯಲ್ಲ, ಅದರ ಸಣ್ಣ ಕ್ರೆಡಿಟ್ ಕೂಡ ರಾಹುಲ್ ಗಾಂಧಿ ತೆಗೆದುಕೊಳ್ಳೋದು ಆಮ್ ಆದ್ಮಿ ಪಕ್ಷಕ್ಕೆ ಇಷ್ಟ ಇರಲಿಲ್ಲ, ಕೇಜ್ರಿವಾಲ್ಗೆ ಇಷ್ಟ ಇರಲಿಲ್ಲ. ಇದೇ ಕಾರಣದಿಂದ ಕೇಜ್ರಿವಾಲ್ ಮತ್ತು ಅವರ ಇಡೀ ಪಟಾಲಂ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡಿತು. ರಾಹುಲ್ ಗಾಂಧಿಯ ಹೋರಾಟವನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ನ ಜುಗಲ್ಬಂದಿ ಅಂತ ಕರೆದ್ರವರು. ಇದೇ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ದೆಹಲಿಯಲ್ಲಿ ನಡೆದಂತಹ ಈ ಜಿರಳೆಗಳ ಪ್ರೊಟೆಸ್ಟ್ ಅನ್ನ ಆರ್ಗ್ಯಾನಿಕ್ ಅಂತ ಕೆಲವರು ಬಿಂಬಿಸ್ತಾ ಇದ್ದಾರೆ. ಇದು ನ್ಯಾಚುರಲ್ ಆಗಿದ್ದು, ಇದರ ಹಿಂದೆ ಯಾವುದೇ ರಾಜಕೀಯ ಉದ್ದೇಶಗಳಿರಲಿಲ್ಲ, ಮೋದಿ ಸರ್ಕಾರದ ವಿರುದ್ಧ ರೂಪುಗೊಂಡಂತಹ ಹೋರಾಟ ಅಂತ. ಹಾಗೇನಾರು ಅಂದುಕೊಂಡಿದ್ದೆ ಆದರೆ ಅದಕ್ಕಿಂತ ಮೂರ್ಖವಾದಂತಹ ಇನ್ನೊಂದು ವಾದ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಣ್ಣದಾಗಿ ಯೋಚನೆ ಮಾಡಿ, ಕೆಲ ಡಾಟ್ಗಳನ್ನು ಕನೆಕ್ಟ್ ಮಾಡಿ, ಇದರ ಹಿಂದೆ ಯಾರಿದ್ದಾರೆ, ಯಾವ ರೀತಿಯಾದಂತಹ ತಂತ್ರಗಾರಿಕೆ ಇದೆ ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿ ಹೋಗುತ್ತೆ. ರಾಹುಲ್ ಗಾಂಧಿ ಅಂಡ್ ಟೀಮ್ ಸಂಸತ್ನಲ್ಲಿ ಹೋರಾಟ ಮಾಡಿದ್ರು, ಪ್ರಧಾನಿ ನಿವಾಸದ ಮುಂದೆ ಬಂದು ಪ್ರತಿಭಟಿಸಿದ್ರು, ಗಾಂಧಿ ಸ್ಮೃತಿಗೆ ಹೋದ್ರು, ರಾತ್ರಿಯೆಲ್ಲ ಹಂಗಾಮ ಮಾಡಿದ್ರು. ಅಪ್ಪಿ ತಪ್ಪಿಯೂ ಕೂಡ ಜಂತರ್ ಮಂತರ್ಗೆ ಬಂದಿಲ್ಲ. ದೆಹಲಿಯ ಜಂತರ್ ಮಂತರ್ಗೆ ಯಾರು ಬಂದಿದ್ರು ಕೇಳಿದ್ರೆ, ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿಯ ಒಂದು ನಿಯೋಗ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ಘೋಷಿಸೋದಕ್ಕೆ ಬಂದಿತ್ತಷ್ಟೇ. ಆದರೆ ರಾಹುಲ್ ಗಾಂಧಿ ಬಂದಿಲ್ಲ. ಈ ದೇಶದ ವಿಪಕ್ಷ ನಾಯಕನಾಗಿ ಈ ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗಿಲ್ಲ. ಈಗ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದಾರಲ್ಲ, ನಿಜವಾಗ್ಲೂ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹದ್ದು ವಿದ್ಯಾರ್ಥಿಗಳ ಪ್ರತಿಭಟನೆಯೇ ಆಗಿದ್ರೆ ರಾಹುಲ್ ಗಾಂಧಿ ಅಲ್ಲಿಗೆ ಬರಬೇಕಿತ್ತಾನೆ. ಯಾಕೆ ರಾಹುಲ್ ಗಾಂಧಿ ಅದರಿಂದ ದೂರ ಉಳಿದ್ರು ಅಂತಂದ್ರೆ, ಅದು ವಿದ್ಯಾರ್ಥಿಗಳ ಪ್ರತಿಭಟನೆ ಆಗಿರಲಿಲ್ಲ, ಅದು ಆಮ್ ಆದ್ಮಿ ಪಕ್ಷದ ಪ್ರತಿಭಟನೆ ಆಗಿತ್ತು. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಕೇಜ್ರಿವಾಲ್ ಆಗಿದ್ರು. ಒಂದು ವೇಳೆ ರಾಹುಲ್ ಗಾಂಧಿ ಆ ಸ್ಟೇಜ್ಗೆ ಬಂದಿದ್ದೆ ಆದ್ರೆ ಅಲ್ಲಿ ಅವಮಾನಗಳಾಗ್ತಾ ಇದ್ವು. ಅದು ರಾಹುಲ್ ಗಾಂಧಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಆ ಪ್ರತಿಭಟನೆಯಿಂದ ಅಂತರವನ್ನು ಕಾಯ್ದುಕೊಂಡು ಕೇವಲ ಆ ಪ್ರತಿಭಟನೆಯ ಲಾಭವನ್ನು ಪಡೆಯೋದಕ್ಕೆ ಮಾತ್ರ ರಾಹುಲ್ ಗಾಂಧಿ ಯತ್ನ ಮಾಡಿದ್ರು. ಇದೆಲ್ಲವೂ ಕೂಡ ಪಂಜಾಬ್ ಚುನಾವಣೆಗೆ ನೇರವಾಗಿ ಲಿಂಕ್ ಆಗುತ್ತೆ. ಸದ್ಯ ಉತ್ತರ ಪ್ರದೇಶದ ಚುನಾವಣೆ ಇದೆಯಲ್ಲ, ಇಲ್ಲಿ ಚುನಾವಣಾ ಪೂರ್ವ ಸಮೀಕರಣಗಳು ಯಾವ ರೀತಿಯಾಗಿ ರೂಪುಗೊಳ್ಳುತ್ತವೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಸಾದುದ್ದೀನ್ ಓವೈಸಿ ಇವತ್ತು ಅಖಿಲೇಶ್ ಯಾದವ್ಗೆ ಆಫರ್ ಕೊಟ್ಟಿದ್ದಾರೆ, ಚುನಾವಣೆ ಆದ ಮೇಲೆ ಅಳಬೇಡಿ, ಈಗಲೇ ನಿರ್ಧಾರ ಕೈಗೊಳ್ಳಿ ಅಂತ. ಅಂದ್ರೆ ಓವೈಸಿ ಅಖಿಲೇಶ್ ಯಾದವ್ಗೆ ಒಂದು ರೀತಿಯಲ್ಲಿ ಆಫರ್ ಮಾಡಿದ್ದಾರೆ, ನಾನು ನಿಮ್ಮ ಜೊತೆಗೆ ಕೈ ಜೋಡಿಸೋದಕ್ಕೆ ಸಿದ್ಧ ಇದ್ದೀನಿ ಅಂತ. ಈಗ ಜಿರಳೆ ಪಕ್ಷವೂ ಕೂಡ ಅಲ್ಲಿ ಹೆಚ್ಚು ಆಕ್ಟಿವ್ ಆದ್ರೆ ಅಖಿಲೇಶ್ ಯಾದವ್ಗೆ ಬೆಂಬಲ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಆಗ ಅಖಿಲೇಶ್ ಯಾದವ್ ಸಹಜವಾಗಿ ಕಾಂಗ್ರೆಸ್ ಸಖ್ಯವನ್ನ ತೊರೀತಾರೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಬಹಳ ದುಬಾರಿ, ಅವರು ಹೆಚ್ಚು ಸೀಟ್ಗಳನ್ನು ಕೇಳ್ತಾ ಇದ್ದಾರೆ, ಇಲ್ಲ ಸಲ್ಲದ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ಗೆ ಅದಿಷ್ಟ ಆಗ್ತಾ ಇಲ್ಲ. ಜೂನಿಯರ್ ಪಾರ್ಟ್ನರ್ ಆಗಿ ತಾನು ಹೇಳಿದ್ದನ್ನು ಕೇಳಿಕೊಂಡಿರುವಂತಹ ಪಕ್ಷಗಳು ಬೇಕು. ಹೀಗಾಗಿ ಈಗ ನಡೆದಂತಹ ಜಿರಳೆಗಳ ಪ್ರೊಟೆಸ್ಟ್, ಈ ರಾಜೀನಾಮೆ, ಇದೆಲ್ಲ ಬೆಳವಣಿಗೆಗಳಿದಾವಲ್ಲ, ಇದು ನೇರವಾಗಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ನ ಚುನಾವಣೆಗಳಿಗೆ ಲಿಂಕ್ ಆಗ್ತಾ ಇದೆ. ಮುಂದೆ ಈ ಜಿರಳೆಗಳು ಉತ್ತರ ಪ್ರದೇಶದಲ್ಲಿ ಯೋಗಿಗೆ ಕಾಟ ಕೊಡೋದಕ್ಕೆ ಖಂಡಿತವಾಗ್ಲೂ ಹೋಗ್ತವೆ. ಈಗ ದೆಹಲಿಯಲ್ಲಿ ಯಾಮಾರಿದಂತೆ ಈ ಜಿರಳೆಗಳೇನು ಮಾಡ್ತವೆ, ನಾವು ಹಿಟ್ ಹೊಡಿತೀವಿ, ಈ ರೀತಿಯಾದಂತಹ ಧೋರಣೆಯನ್ನು ಉತ್ತರ ಪ್ರದೇಶದಲ್ಲೂ ಕೈಗೊಂಡಿದ್ದೆ ಆದರೆ ಬಿಜೆಪಿಗೆ ಅಲ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ. ಯಾಕೆ ಕೇಳಿದ್ರೆ, ನಾನು ಈ ಹಿಂದೆಯೇ ಹೇಳಿದ್ದೀನಿ, ಉತ್ತರ ಪ್ರದೇಶದಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಈ ಜಿರಳೆಗಳಿಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಮೇಲೆ ಕಂಟ್ರೋಲ್ ಇದೆ.
ನಾನು ದೆಹಲಿ ಇರಬಹುದು, ಬಿಹಾರ ಇರಬಹುದು ಅಥವಾ ಮಹಾರಾಷ್ಟ್ರ ಇರಬಹುದು, ಇಲ್ಲೆಲ್ಲ ಪ್ರತಿಭಟನೆ ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಕೆಲ ಮಾಧ್ಯಮದವರು ಅಲ್ಲಿ ಸೇರಿದಂಥವ್ರನ್ನ ಪ್ರಶ್ನೆ ಮಾಡಿದ್ರು. ಬಹುತೇಕ ಅವರೆಲ್ಲ 18ರಿಂದ 20 ವರ್ಷದ ಯುವಕರೇ ಆಗಿದ್ರು. ಅವರಿಗೆ ಮಾಧ್ಯಮದವರು ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮ ಉದ್ದೇಶ ಏನು ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಿದ್ದಿಷ್ಟೇ, ನಾನು ರೀಲ್ಸ್ ನೋಡಿ ಬಂದಿದ್ದೀನಿ. ಅವರೆಲ್ಲರಿಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅನ್ನುವ ಹೆಸರು ಗೊತ್ತು ಬಿಟ್ರೆ ಬೇರೇನೂ ಕೂಡ ಗೊತ್ತಿಲ್ಲ. ಅಂತಹ ಯುವಕರನ್ನ ದಾರಿ ತಪ್ಪಿಸುವಂತಹದ್ದು ಬಹಳ ಸುಲಭ ಆಗ್ಬಿಟ್ಟಿದೆ. ಈ ಯುವ ಸಮುದಾಯವನ್ನ ದಿಕ್ಕು ತಪ್ಪಿಸೋದು ಎಷ್ಟು ಸುಲಭ ಕೇಳಿದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನೇ ನಿಮ್ಗೆ ಹೇಳ್ತೀನಿ. ನಾನು ಕಾಲೇಜಿಗೆ ಜಾಯ್ನ್ ಆದ್ನಲ್ಲ, SLC ಮುಗಿಸಿ ಫಸ್ಟ್ PUC ಗೆ ಜಾಯ್ನ್ ಆದಂತಹ ಸಂದರ್ಭದಲ್ಲಿ ನನಗೆ ರಾಜಕೀಯದ ಗಂಧ ಗಾಳಿಯೂ ಕೂಡ ಗೊತ್ತಿರಲಿಲ್ಲ. ದೇಶದ ಪ್ರಧಾನಿ ಯಾರು, ಮುಖ್ಯಮಂತ್ರಿ ಯಾರು, ಯಾವ ಪಕ್ಷದವರು ಅಷ್ಟು ಮಾತ್ರ ಗೊತ್ತಿತ್ತು. ಆಗ ಕಾಲೇಜ್ನಲ್ಲಿ ಆಗಾಗ ಪ್ರತಿಭಟನೆಗಳಾಗ್ತಾ ಇದ್ವು. ಒಮ್ಮೆ ABVP ಅವರು ಬರ್ತಾ ಇದ್ರು, ಅವರು ಪ್ರತಿಭಟನೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅನಂತರದಲ್ಲಿ ಈ NSUI ಅವರು ಮತ್ತೊಂದು ಪ್ರತಿಭಟನೆಗೆ ಕಾಲ್ ಫಾರ್ ಮಾಡ್ತಾ ಇದ್ರು, ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅವರೇನು ಘೋಷಣೆಗಳನ್ನು ಕೂಗ್ತಾ ಇದ್ರು ಅದಕ್ಕೆ ಪೂರಕವಾಗಿ ನಾವು ಘೋಷಣೆ ಕೂಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಈ ABVPಯ ಹಿನ್ನೆಲೆ ಏನು, NSUI ಹಿನ್ನೆಲೆ ಏನು, ಇದ್ರ ಬಗ್ಗೆ ನನಗೆ ಮಾತ್ರ ಅಲ್ಲ, ನನ್ನ ಯಾವ ಸ್ನೇಹಿತರಿಗೂ ಕೂಡ ಗೊತ್ತಿರಲಿಲ್ಲ. ಪ್ರತಿಭಟನೆಗೆ ಮುಂಚೆ ಯಾವುದೋ ಸಚಿವರ ಬಗ್ಗೆಯೋ ಅಥವಾ ದೇಶದ ಯಾವುದೋ ವಿಚಾರದ ಬಗ್ಗೆ ಅವರೊಂದು ಕತೆ ಹೇಳ್ತಾ ಇದ್ರು. ನಮಗೆ ನ್ಯಾಯ ಸಿಗಬೇಕು, ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಾವು ಕೂಡ ಕುರಿಮಂದೆ ರೀತಿಯಲ್ಲಿ ಅವರ ಹಿಂದೆ ಹೋಗ್ತಾ ಇದ್ವಿ. ಅವರೇನು ಘೋಷಣೆ ಕೂಗ್ತಾ ಇದ್ರು ಅದಕ್ಕೆ ಪೂರಕವಾಗಿ ಘೋಷಣೆ ಕೂಗ್ತಾ ಇದ್ವಿ. ಆ ನಂತರದಲ್ಲಿ ಮಿತ್ರರೇ ನಮಗೆ ಅದರ ರಾಜಕೀಯ ಹಿನ್ನೆಲೆ ಏನು, ರಾಜಕೀಯ ಉದ್ದೇಶ ಏನು, ಇದೆಲ್ಲವೂ ಕೂಡ ಅರ್ಥ ಆಗ್ತಾ ಬಂತು. ನಾನು ಯಾಕೆ ಈ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡದೆ ಕೇಳಿದ್ರೆ, ವಿದ್ಯಾರ್ಥಿ ದೆಸೆಯಲ್ಲಿ ಬಹುತೇಕರಿಗೆ ಈ ರಾಜಕೀಯದ ಬಗ್ಗೆ ಅರಿವಿರೋದಿಲ್ಲ. ದೆಹಲಿಯ ಜಂತರ್ ಮಂತರ್ನಲ್ಲಿ ಅವರನ್ನೆಲ್ಲ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ತಪ್ಪು ಉತ್ತರ ಕೊಟ್ಟರು, ಇನ್ನೇನನ್ನು ಹೇಳಿದ್ರು ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ವಾಸ್ತವ ಏನು ಕೇಳಿದ್ರೆ ಅವ್ರು ಯಾರಿಗೂ ಕೂಡ ರಾಜಕೀಯ ಜ್ಞಾನ ಇಲ್ಲ. ಸಮೂಹ ಸನ್ನಿಗೆ ಒಳಗಾಗಿರ್ತಾರೆ. ಅವ್ರನ್ನ ಯಾರೋ ದಾರಿ ತಪ್ಪಿಸಿ ಇಲ್ಲಿಗೆ ಕರೆ ತಂದಿರ್ತಾರೆ. ಈ ವಿಚಾರಗಳು ಅವರ ಪೋಷಕರಿಗೆ ತಿಳಿದಿರುತ್ತೆ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯುವ ಸಮುದಾಯ ರೊಚ್ಚಿಗೆದ್ದಿದೆ, ಅವರೇನೋ ವೈಲೆನ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ಕೂಡ ಹೆದರುಕೊಳ್ಳುತ್ತೆ. ಈಗ ದೆಹಲಿಯಲ್ಲಿ ಆಗಿದ್ದು ಕೂಡ ಅದೇ. ಇರ್ಲಿ ನೋಡೋಣ ಈ ಜಿರಳೆಗಳು ಯಾವ ರೀತಿಯಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಸಾಥ್ ಕೊಡ್ತಾರೆ ಅಂತ. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಿಮಗೆ ಹೇಳಲೇಬೇಕು. ಇಷ್ಟೆಲ್ಲ ಆಮ್ ಆದ್ಮಿ ಪಕ್ಷದವರು ಮಾಡಿದ್ರಲ್ಲ, ಆದರೆ ಅವರಿಗೆ ಗೆಲುವಿನ ಸಂಭ್ರಮವನ್ನು ಆಚರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅವ್ರ ಬುಡಕ್ಕೆ ಒಂದು ಬಾಂಬ್ ಬಿದ್ದು ಬಿಟ್ಟಿದೆ. ಇದೇ ಜುಲೈ 19ನೇ ತಾರೀಕು ಅಂದರೆ ಜುಲೈ 20ನೇ ತಾರೀಕು ಇವರೆಲ್ಲರೂ ಜಂತರ್ ಮಂತರ್ನಿಂದ ಸಂಸತ್ ಚಲೋವನ್ನು ಆಯೋಜನೆ ಮಾಡಿದ್ರಲ್ಲ, ಅದಕ್ಕಿಂತ ಒಂದು ದಿನದ ಮುಂಚೆ ಪಂಜಾಬ್ನಲ್ಲಿ ಒಂದು ಪೇಪರ್ ಲೀಕ್ ಆಗಿದೆ. ಅದು ಫಾರ್ಮಸಿ ಎಕ್ಸಾಮ್ನ ಪೇಪರ್. ಲಕ್ಷಾಂತರ ರೂಪಾಯಿಗೆ ಆ ಪ್ರಶ್ನೆ ಪತ್ರಿಕೆಯನ್ನ ಪರೀಕ್ಷೆಗೂ ಮುನ್ನ ಮಾರಾಟ ಮಾಡಲಾಗಿದೆ. ಸರ್ಕಾರದ ನೇರ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. ಕಳೆದ 4 ದಿನದಿಂದ ಇದು ಹೆಚ್ಚು ಸದ್ದಾಗಿರಲಿಲ್ಲ, ಅಲ್ಲೊಮ್ಮೆ ಇಲ್ಲೊಮ್ಮೆ ಸದ್ದಾಗ್ತಾ ಇತ್ತು. ಆದರೆ ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು, ಈಗ BJPಯವರು ತಿರುಗಿ ಬಿದ್ದಿದ್ದಾರೆ. ಪಂಜಾಬ್ನಲ್ಲೂ ಕೂಡ ನೀವು ರಾಜೀನಾಮೆಯನ್ನು ಕೊಡಿಸಿ. ಹಾಗೆ CJPಗೆ ಅನೇಕ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬೇರೆ ಬೇರೆಯವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ CJP ಕೂಡ ಎಕ್ಸ್ಪೋಸ್ ಆಗ್ತಾ ಇದೆ. ಅಭಿಜಿತ್ ದೀಪ್ಕೆ ಇರಬಹುದು, ಆ ಸೌರಭ್ ದಾಸ್ ಇರಬಹುದು ಅಥವಾ ಅಶುತೋಷ್ ರಾಂಕಾ ಇರಬಹುದು, ಇವ್ರು ಯಾರಿಗೂ ಕೂಡ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದು ಸ್ವಾಮಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀವು ಕೊಡಿಸಿದ್ರಿ, ಇದು ನಿಮ್ಮ ದೊಡ್ಡ ಜಯ. ಈಗ ನೀವು ಪಂಜಾಬ್ ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿ. ಪಂಜಾಬ್ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಲಕ್ಷಕ್ಕೆ ಅಲ್ಲಿನ ಫಾರ್ಮಸಿ ಪೇಪರ್ ಅನ್ನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಪಂಜಾಬ್ನ ಶಿಕ್ಷಣ ಸಚಿವ ಮತ್ತು ಆರೋಗ್ಯ ಸಚಿವರ ರಾಜೀನಾಮೆಯನ್ನ ಕೊಡಿಸಿ, ಅದನ್ನ ಕೇಳಿ ಅಂತೇಳಿ ಈ CJPಗೆ ಜನ ಕೇಳ್ತಾ ಇದ್ದಾರೆ. ಆದರೆ ಕಾಕ್ರೋಚ್ಗಳು ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಮಿತ್ರರೇ, ಇಂತಹ ವಿಚಾರಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿಪರೀತವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಕಾಕ್ರೋಚ್ಗಳ ಅಸಲಿ ಬಣ್ಣ ಆಲ್ಮೋಸ್ಟ್ ಜಾಹೀರಾಗ್ಬಿಟ್ಟಿದೆ. ಇದಕ್ಕಿಂತ ಮಜಾ ಸಂಗತಿ ಏನು ಅಂತಂದ್ರೆ, ಈ ಮನೀಶ್ ಸಿಸೋಡಿಯಾ ಇದಾರಲ್ಲ, ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅರವಿಂದ್ ಕೇಜ್ರಿವಾಲ್ರ ರೈಟ್ ಹ್ಯಾಂಡ್. ಈ ಮನುಷ್ಯ ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೋ ಅದಾಗ್ತಿದ್ದ ಹಾಗೆ ಜಂತರ್ ಮಂತರ್ನಲ್ಲಿ ಈ CJP ಅವರ ಸಂಭ್ರಮಾಚರಣೆ ಆಗ್ತಾ ಇತ್ತಲ್ಲ, ಅದರಲ್ಲಿ ಭಾಗಿಯಾಗೋದಕ್ಕೋಸ್ಕರವಾಗಿ ಈ ಮನೀಶ್ ಸಿಸೋಡಿಯಾ ಬಂದಿರ್ತಾರೆ. ಆಗ ಅಲ್ಲಿದ್ದಂಥವರು ಮನೀಶ್ ಸಿಸೋಡಿಯಾಗೆ ಗೇರಾವ್ ಹಾಕ್ತಾರೆ. ಅಲ್ಲ ಸ್ವಾಮಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು, ಈಗ ಪಂಜಾಬ್ ವಿಚಾರವನ್ನು ಮಾತನಾಡೋಣ. ಪಂಜಾಬ್ನಲ್ಲಿ ನಿಮ್ಮ ಶಿಕ್ಷಣ ಸಚಿವರನ್ನು ಯಾವಾಗ ರಾಜೀನಾಮೆ ಕೊಡಿಸ್ತೀರಿ, ಯಾವಾಗ ನಿಮ್ಮ ಆರೋಗ್ಯ ಮಂತ್ರಿಯ ರಾಜೀನಾಮೆ ಆಗುತ್ತೆ, ಇದನ್ನ ಜನ ಪ್ರಶ್ನೆ ಕೇಳಿದ್ರು. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇರಲಿ, ಆಮ್ ಆದ್ಮಿ ಪಕ್ಷ ಮತ್ತು ಜಿರಳೆಗಳು ಒಟ್ಟಾಗಿ ಈ ದೇಶದಲ್ಲಿ ಇನ್ನೂ ಅನೇಕ ಹೋರಾಟಗಳನ್ನು ಮಾಡ್ತಾರೆ. ಮುಂದೆ ಅವರಿಗೆ ಯಾವ ರೀತಿಯಾದಂತಹ ಯಶಸ್ಸು ಸಿಗುತ್ತೆ ಅಂತ ಕಾಲವೇ ಉತ್ತರ ಕೊಡಬೇಕು, ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಕುರಿತಾಗಿ ಕೆಲವರಿಗೆ ಒಂದು ಪ್ರಶ್ನೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಹೇಳ್ತಾರೆ, ದೇಶ ವಿರೋಧಿ ಶಕ್ತಿಗಳು ಅಂದರೆ ಸಮಾಜಘಾತುಕರು ಈ ಪ್ರತಿಭಟನೆಯನ್ನು ಹೈಜಾಕ್ ಮಾಡೋದಕ್ಕೆ ಯತ್ನ ಮಾಡಿದ್ರು, ಅಂಥವರಿಗೆ ಜಯ ಸಿಗಬಾರದು, ದೇಶವೇ ಮುಖ್ಯ ಅನ್ನುವ ಕಾರಣಕ್ಕೋಸ್ಕರವಾಗಿ ನಾನು ರಾಜೀನಾಮೆ ಕೊಟ್ಟೆ ಅಂತ.
ಸರ್ಕಾರದ ಈ ಧೋರಣೆ ಇದೆಯಲ್ಲ, ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ. ಹೌದು, ಇಡೀ ದೇಶಕ್ಕೆ ಗೊತ್ತು, ದೆಹಲಿಯ ಜಂತರ್ ಮಂತರ್ನಲ್ಲಿ ಸೇರಿದವರೆಲ್ಲರೂ ಕೂಡ ವಿದ್ಯಾರ್ಥಿಗಳಲ್ಲ, ಅವರೆಲ್ಲರೂ ಕೂಡ ನೀಟ್ ಉದ್ದೇಶಕ್ಕಾಗಿ ಬಂದಿರಲಿಲ್ಲ. ಅದರಲ್ಲಿ ಬಹುಪಾಲು ಜನ 99% ಇದ್ದಿದ್ದು ದೇಶದ್ರೋಹಿ ಶಕ್ತಿಗಳೇ. 1% ನಿಜವಾಗ್ಲೂ ನೀಟ್ನಿಂದ ಅನ್ಯಾಯಕ್ಕೊಳಗಾದಂತಹ ವಿದ್ಯಾರ್ಥಿಗಳು ಇರಬಹುದು. ಹಾಗಂದ ಮಾತ್ರಕ್ಕೆ ಸರ್ಕಾರ ಅದನ್ನ ಹತ್ತಿಕ್ಕೋದನ್ನ ಬಿಟ್ಟು, ದೇಶದ್ರೋಹಿಗಳನ್ನ ಬಲಿ ಹಾಕೋದನ್ನ ಬಿಟ್ಟು, ಅವರನ್ನ ಇನ್ನಷ್ಟು ಉತ್ತೇಜಿಸುವ ರೀತಿಯಲ್ಲಿ ಮಂತ್ರಿಗಳ ರಾಜೀನಾಮೆಯನ್ನ ಪಡೆದಿದ್ದು ಸರಿನಾ? ಇದು ಹೊಸ ಟ್ರೆಂಡ್ ಹುಟ್ಟಾಕ್ದಾಗ ಆಗೋದಿಲ್ವಾ? ನಾಳೆ ಇನ್ನಷ್ಟು ದೇಶದ್ರೋಹಿಗಳು ಜಂತರ್ ಮಂತರ್ಗೆ ಬರ್ತಾರೆ, ಅಥವಾ ದೆಹಲಿಯ ಇನ್ಯಾವುದೋ ಭಾಗದಲ್ಲಿ ಪ್ರತಿಭಟಿಸ್ತಾರೆ. ಅವರು ಅಮಿತ್ ಶಾ ರಾಜೀನಾಮೆಯನ್ನು ಕೇಳಬಹುದು, ರಾಜನಾಥ್ ಸಿಂಗ್ ರಾಜೀನಾಮೆಯನ್ನು ಕೇಳಬಹುದು, ಇನ್ಯಾವುದೋ ಪ್ರಭಾವಿ ಮಂತ್ರಿ ಅಥವಾ ಪ್ರಧಾನಮಂತ್ರಿಯ ರಾಜೀನಾಮೆಗೆ ಪಟ್ಟಿಡಿಬಹುದು. ಅವಾಗಲೂ ಕೂಡ ಸರ್ಕಾರ ಇದೇ ನಿರ್ಧಾರವನ್ನ ಕೈಗೊಳ್ಳುತ್ತಾ? ಈ ಪ್ರಶ್ನೆ ಬಹುತೇಕರಿಗೆ ಕಾಡ್ತಾ ಇದೆ. ಹೀಗಾಗಿ ಸರ್ಕಾರವೂ ಕೂಡ ದೇಶದ್ರೋಹಿಗಳ ಕೈಗೆ ಪ್ರತಿಭಟನೆ ಹೋಗ್ತಾ ಇತ್ತು, ಹೀಗಾಗಿ ರಾಜೀನಾಮೆ ಕೊಡಿಸಿದ್ವಿ ಅಂತ ಹೇಳೋದಿದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮುಳುವಾಗಬಹುದು. ಈ ಬಗ್ಗೆಯೂ ಕೂಡ ಸರ್ಕಾರ ಎಚ್ಚರ ವಹಿಸಬೇಕು. ಮಿತ್ರರೇ, ಒಂದಂತೂ ಸತ್ಯ, ಆ ಜಿರಳೆಗಳಿಗೆ ಈಗ ಸಿಕ್ಕಂತಹ ಅನಿರೀಕ್ಷಿತ ದೊಡ್ಡ ಜಯ ಇದೆಯಲ್ಲ, ಇದು ಅವರನ್ನು ಸುಮ್ಮನಂತೂ ಕೂರಿಸೋದಿಲ್ಲ. ಅವರು ನಾನಾ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕ್ವಾಟ್ಲೆ ಕೊಡೋದಕ್ಕೆ ಬರ್ತಾನೆ ಇರ್ತಾರೆ. ಸರ್ಕಾರ ಬಹಳ ಎಚ್ಚರ ವಹಿಸಬೇಕು. ಇನ್ನೊಮ್ಮೆ ಯಾಮಾರಿದ್ರೆ ಈಗಿಗಿಂತ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.